ಸಣ್ಣ ನೀರಾವರಿ ಇಲಾಖೆಯ ಬೇಜವಾಬ್ದಾರಿ, ಕೆರೆ ತುಂಬಿಸುವ ಯೋಜನೆಗೆ ಗ್ರಹಣ, ರೈತರ ಕಣ್ಣೀರಿಗೆ ಕೊನೆ ಎಂದಾಗಲಿದೆ. ಕೆರೆಗಳು ತುಂಬಿದರೆ ನಾಡು ಸಮೃದ್ಧ, ಅಂತರ್ಜಲ ಮಟ್ಟ ಹೆಚ್ಚಿ ರೈತರ ಹೊಲ ಗದ್ದೆಗಳಿಗೆ ಜೀವಕಳೆ ಬರುತ್ತದೆ. ಆದರೆ ಈ ಭಾಗದಲ್ಲಿ ಸಣ್ಣ ನೀರಾವರಿ ಇಲಾಖೆಯ ನಿರ್ಲಕ್ಷ್ಯ ಮತ್ತು ಅಧಿಕಾರಶಾಹಿಯ ಮಂದಗತಿಯಿಂದಾಗಿ ಕೋಟ್ಯಾಂತರ ರೂಪಾಯಿ ವೆಚ್ಚದ ಕೆರೆ ತುಂಬಿಸುವ ಯೋಜನೆಗೆ ಈಗ ಸಂಪೂರ್ಣ ಪ್ರಮಾಣದ ಗ್ರಹಣ ಹಿಡಿದಿದೆ. ಯೋಜನೆ ನಿಗದಿತ ಅವಧಿಗೆ ಪೂರ್ಣಗೊಳ್ಳದೆ ನೆನೆಗುದಿಗೆ ಬಿದ್ದಿದ್ದು ಅನ್ನದಾತ ರೈತರು ಆಕಾಶದತ್ತ ಮುಖ ಮಾಡಿ ಕುಳಿತುಕೊಳ್ಳುವಂತಾಗಿದೆ. ಈ ಕುರಿತು ವಿಶೇಷ ವರದಿ. ಹೌದು, ಇದು ಸಣ್ಣ ನೀರಾವರಿ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವ ಮಹತ್ವಾಕಾಂಕ್ಷೆಯ ಕೆರೆ ತುಂಬಿಸುವ ಯೋಜನೆಯ ಕಾಮಗಾರಿ ನಡೆಯುತ್ತಿರುವ ಜಾಗ. ಬರದ ನಾಡಿಗೆ ಜೀವಜಲ ಹರಿಸಬೇಕಿದ್ದ ಯೋಜನೆ ಇಂದು ಅಧಿಕಾರಿಗಳ ಮತ್ತು ಗುತ್ತಿಗೆದಾರರ ನಿರ್ಲಕ್ಷ್ಯದಿಂದಾಗಿ ಅರ್ಧಕ್ಕೆ ನಿಂತು ಬಲಿ ಬಿದ್ದಿದೆ. ಕೋಟ್ಯಾಂತರ ರೂಪಾಯಿ ವೆಚ್ಚದ ಈ ಯೋಜನೆಗೆ ಅಡಿಗಲ್ಲು ಬಿದ್ದು ವರ್ಷಗಳೇ ಕಳೆಯುತ್ತಾ ಬಂದರೂ ಕಾಮಗಾರಿ ಮಾತ್ರ ಆಮೆಗತಿಯಲ್ಲಿ ಸಾಗುತ್ತಿದೆ. ಮಳೆಗಾಲ ಆರಂಭವಾದರೂ ಕೆರೆಗಳಿಗೆ ನೀರು ಹರಿಸಲು ಸಣ್ಣ ನೀರಾವರಿ ಇಲಾಖೆ ಸಂಪೂರ್ಣ ವಿಫಲವಾಗಿದೆ. ಯೋಜನೆ ಮುಗಿದರೆ 100 ಎಕರೆ ಜಮೀನಿಗೆ ನೀರು ಸಿಗುತ್ತದೆ, ಸುತ್ತಮುತ್ತಲಿನ ಹಳ್ಳಿಗಳ ಅಂತರ್ಜಲ ಮಟ್ಟ ಹೆಚ್ಚುತ್ತದೆ ಎಂದು ಕನಸು ಕಂಡಿದ್ದ ರೈತರ ಆಸೆ ಈಗ ಸಂಪೂರ್ಣ ಕಸಿಯಲ್ಪಟ್ಟಿದೆ. ಇತ್ತ ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳು ಮಾತ್ರ ನೆಪದ ಮೇಲೆ ನೆಪ ಹೇಳುತ್ತಾ ಕಾಲ ತಳ್ಳುತ್ತಿದ್ದಾರೆ. ಹಬ್ಬದ ದಿನಗಳಲ್ಲಿ ಭರವಸೆಯ ಸುರಿಮಳೆಗೈಯುವ ಇಲಾಖೆ ನೆಲದ ಮೇಲೆ ಕೆಲಸ ಮಾಡಲು ಬಂದಾಗ ಕಣ್ಣು ಮುಚ್ಚಿ ಕುಳಿತುಕೊಳ್ಳುತ್ತದೆ ಎನ್ನುವುದು ಸ್ಥಳೀಯರ ನೇರ ಆರೋಪ. ಒಟ್ಟಿನಲ್ಲಿ ರೈತರ ಹಿತದೃಷ್ಟಿಯಿಂದ ಜಾರಿಗೆ ಬಂದ ಕೆರೆ ತುಂಬಿಸುವ ಯೋಜನೆ ಈಗ ತಾಂತ್ರಿಕ ಮತ್ತು ಆಡಳಿತಾತ್ಮಕ ವಿಳಂಬದ ಸುಳಿಯಲ್ಲಿ ಸಿಲುಕಿದೆ. ಇನ್ನಾದರೂ ಸರ್ಕಾರ ಮತ್ತು ಸಣ್ಣ ನೀರಾವರಿ ಇಲಾಖೆಯ ಉನ್ನತಾಧಿಕಾರಿಗಳು ನಿದ್ರೆಯಿಂದ ಎದ್ದು ಯುದ್ಧೋಪಾದಿಯಲ್ಲಿ ಕಾಮಗಾರಿ ಪೂರ್ಣಗೊಳಿಸಿ ಕೆರೆಗಳಿಗೆ ನೀರು ಹರಿಸುತ್ತಾರಾ, ಅಥವಾ ಈ ಬಾರಿಯೂ ರೈತರನ್ನು ಕಣ್ಣೀರಿನಲ್ಲಿ ಕೈ ತೊಳೆಯುವಂತೆ ಮಾಡುತ್ತಾರಾ? ಇದು ರಣಗಲ್ ನ್ಯೂಸ್. ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಸುಮಾರು 15 ಕೆರೆಗಳನ್ನು ತುಂಬಿಸಲಿಕ್ಕೆ ಈಗಾಗಲೇ ಸುಮಾರು 19-20ನೇ ಸಾಲಿನಲ್ಲಿ ಸುಮಾರು 498 ಕೋಟಿ ರೂಪಾಯಿ ಕರ್ನಾಟಕ ಸರ್ಕಾರ ಹಣ ಬಿಡುಗಡೆ ಮಾಡಿದೆ. ಭೀಕರ ಬರಗಾಲಕ್ಕೆ ತುತ್ತಾಗ್ತಕ್ಕಂಥ ಕುಷ್ಟಗಿ ತಾಲೂಕು ಅಂತರ್ಜಲ ಮಟ್ಟ ಹೆಚ್ಚಾಗ್ಲಿ, ಯಾವುದೇ ಹೊಸ ಕೆರೆ ಇಲ್ಲ, ಬೇಕಾದಷ್ಟು ಹಳೆ ಕೆರೆಗಳಿದಾವೆ, ದೊಡ್ಡ ದೊಡ್ಡ ಕೆರೆಗಳು ಈ ತಾಲೂಕಲ್ಲಿದ್ದಾವೆ. ಈ ಕೆರೆಗಳು ತುಂಬಿ ಅಂತರ್ಜಲ ಮಟ್ಟ ಹೆಚ್ಚಾಗ್ಲಿ, ರೈತರ ಬದುಕು ಸಮೃದ್ಧಿ ಆಗ್ಲಿ ಅನ್ನುವ ಕಾರಣಕ್ಕೆ ಆಗಿನ ಸರ್ಕಾರ ಮಧುಸ್ವಾಮಿಯವರು ಸಣ್ಣ ನೀರಾವರಿ ಮಂತ್ರಿ ಇದ್ದಾಗ ಕಡೇಕೊಪ್ಪದ ಹತ್ತಿರ ಬಂದು ಉದ್ಘಾಟನೆ ಮಾಡಿ ಹೋಗಿದ್ರು, ಶಂಕುಸ್ಥಾಪನೆ ಮಾಡಿ ಹೋಗಿದ್ರು. ಆದ್ರೆ ಸುಮಾರು 6-7 ವರ್ಷಗಳು ಕಳೆದರೂ ಕೂಡ ಕಾಮಗಾರಿ ಅಪೂರ್ಣವಾಗಿದೆ. ಈಗಾಗಲೇ ತಾವು ನೋಡಿದಿರಿ, ಯಾವಾಗ ನಮಗೆ ನೀರು ಬಂದು ಹಸರಾಗಿ ಆಗಿ 2-3 ವರ್ಷಗಳು ಕಳೆದಾಗೋಬೇಕಾಗಿತ್ತು. ಆದರೆ ರಾಜಕೀಯ ಇಚ್ಛಾಶಕ್ತಿ, ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಇವತ್ತು ಈ ಕಾಮಗಾರಿ ನೆನೆಗುದಿಗೆ ಬಿದ್ದಿದೆ. ಇವತ್ತು ಬರಗಾಲ ಬಿದ್ದಿದೆ. ನಮಗೆ ಅಕಸ್ಮಾತ್ ಏನಾದ್ರೂ 2-3 ವರ್ಷಗಳ ಹಿಂದೆನೆ ಪ್ರಾರಂಭ ಆಗಿ ನೀರು ಕೆರೆಗಳಿಗೆ ಹರಿದು ಹೋಗಿದ್ರೆ ನಮಗೆ ಬರಗಾಲದ ಛಾಯೆ ಆವರಿಸ್ತಿರ್ಲಿಲ್ಲ, ನಮಗೆ ರೈತರಿಗೆ ಕಷ್ಟ ಬರ್ತಾ ಇರಲಿಲ್ಲ. ಮಾನ್ಯ ಈ ಕ್ಷೇತ್ರದ ಶಾಸಕರಿಗೆ ಬಹಳ ಗಂಭೀರವಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ, ತಾವು ಕೂಡ ಇದನ್ನ ಅಧಿವೇಶನದಲ್ಲಿ ಈಗ ನಾಳೆ 13ನೇ ತಾರೀಕಿಗೆ ಪ್ರಾರಂಭವಾಗುವ ಅಧಿವೇಶನದಲ್ಲಿ ಇದೇ ವಿಚಾರವಾಗಿ ತಾವು ಮಾತಾಡಬೇಕು. ಕಾಮಗಾರಿ ಡಿಸೆಂಬರ್ಗೆ ಕೂಡ ಆಗಬಹುದು ಅಂತಕ್ಕಂಥ ಮಾತಿದೆ. ಆದ್ರೆ ಅದು ಅಕಸ್ಮಾತ್ ಏನಾದ್ರೂ ಕಾಮಗಾರಿ ಅವಾಗ ಪೂರ್ಣ ಆದ್ರೂ ಕೂಡ ಆ ನೀರನ್ನ ಇಲ್ಲಿ ಬಳಸಲಿಕ್ಕೆ ಸಾಧ್ಯ ಇಲ್ಲ. ಏನು ಆಲಮಟ್ಟಿ ಜಲಾಶಯದಿಂದ ಎಕ್ಸೆಸ್ ಆಗಿ ಹೆಚ್ಚಿನ ನೀರು, ಲಕ್ಷಾಂತರ ಕ್ಯೂಸೆಕ್ಸ್ ನೀರೇನು ಹರಿದು ಹೋಗ್ತಾ ಇದೆ, ಸಮುದ್ರದ ಪಾಲು ಸೇರ್ತಾ ಇದೆ. ಆ ನೀರನ್ನ ತಡೆಗಟ್ಟಿ ಅದನ್ನ ಬಳಸಿಕೊಂಡು ಕೆರೆಗಳನ್ನ ತುಂಬಿಸ್ಬೇಕು ಅಂತಕ್ಕಂಥ ಸರ್ಕಾರದ ಒಂದು ನಿಯಮ ಇದೆ. ಮಳೆಗಾಲ ಪ್ರಾರಂಭ ಆಗಿ ಮಳೆಗಾಲ ಮುಕ್ತಾಯ ಆಗುವ ಒಳಗೆ ಇರ್ತಕ್ಕಂಥ ಈ ಅವಧಿ ಒಳಗಿನ ಕೆರೆಗಳನ್ನ ತುಂಬಿಸ್ತಕ್ಕಂಥದ್ದು. ನಾವು ಆಲಮಟ್ಟಿ ಜಲಾಶಯ ತುಂಬಿದೆ ಅಂತ ಹೇಳಿ ಯಾವಾಗ ಬೇಕು ಆವಾಗ ಕೆರೆಗಳನ್ನು ತುಂಬಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಮಾನ್ಯ ಶಾಸಕರು ಈ 13ನೇ ತಾರೀಕಿಗೆ ನಡೆಯುವ ಅಧಿವೇಶನದಲ್ಲಿ ಸಣ್ಣ ನೀರಾವರಿ ಇಲಾಖೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಈ ಕಡೇಕೊಪ್ಪದ ಕುಷ್ಟಗಿ ತಾಲೂಕಿನ ಕೆರೆಗಳನ್ನು ತುಂಬಿಸ್ತಕ್ಕಂಥದ್ದಕ್ಕ ಬಹಳ ಗಂಭೀರವಾಗಿ ಚರ್ಚೆ ಮಾಡಬೇಕು, ಸರ್ಕಾರದ ಮೇಲೆ ಒತ್ತಡ ಹೇರಬೇಕು. ಆದಷ್ಟು ಶೀಘ್ರ ಈ ಕಾಮಗಾರಿ ಪೂರ್ಣಗೊಳಿಸಿ ಈ ತಾಲೂಕಿನ ಕೆರೆಗಳನ್ನು ತುಂಬಿಸಬೇಕು ಅಂತ ಹೇಳಿ ನಾನು ಈ ಮೂಲಕ ಆಗ್ರಹ ಮಾಡ್ತೇನೆ. ನಾನು ನಜೀರ್ ಸಾಬ್ ಮೂಲಿಮನಿ, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ.